ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ಡಿ ಪಿಕ್ಚರ್ ಯೂಟ್ಯೂಬ್ ಚಾನೆಲ್. ಸೊ ವೀಕ್ಷಕರೇ, ಪ್ರೀತಿಯಲ್ಲಿ ಬಿದ್ದು ಗೆದ್ದೋರ್ಗಿಂತ ಪ್ರೀತಿಯಲ್ಲಿ ಬಿದ್ದು ಸೋತವರೇ ಜಾಸ್ತಿ. ಸೊ ಈ ಒಂದು ಕಥಾ ಹಂದರವನ್ನ ಇಟ್ಕೊಂಡು ಕನ್ನಡದಲ್ಲಿ ಒಂದು ಹೊಸ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಬರ್ಲಿಕ್ಕೆ ರೆಡಿ ಆಗಿದೆ. ಸೊ ಎಲ್ಲಾ ಕಡೆ ಅವರ ಪೋಸ್ಟರ್, ಟೀಸರ್, ಟ್ರೇಲರ್ ಮುಖಾಂತರ ಸದ್ಯಕ್ಕೆ ಸೆನ್ಸೇಷನಲ್ ಆಗಿರುವಂತಹ ಒಂದು ಸಿನಿಮಾ ಅಂದ್ರೆ ಕಲ್ಟ್. ಸೊ ಎಸ್, ಈ ಚಿತ್ರದ ಚಿತ್ರತಂಡ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸೊ ಮೊದಲಾಗಿ ಚಿತ್ರದ ಹೀರೋ ಆಗಿರುವಂತಹ ಜೈದ್ ಖಾನ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹಾಗೆ ದ ವೆರಿ ಕ್ಯೂಟ್ ಬ್ಯೂಟಿಫುಲ್ ಮಲೈಕಾ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ಹಾಗೆ ಚಿತ್ರದ ನಿರ್ದೇಶಕರಾಗಿರುವಂತಹ ಅನಿಲ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಸೊ ಹೇಗಿದ್ದೀರಾ ಮೂರು ಜನ? ಚೆನ್ನಾಗಿದ್ದೀರಾ ಸರ್? ಏನಪ್ಪ ಅಂದ್ರೆ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಏನೇ ಮಾಡಿದ್ರು ಪೋಸ್ಟರ್ ಬಗ್ಗೆನೇ ಮಾತುಕತೆ. ಎಸ್ಪೆಷಲಿ ಆ ಒಂದು ಪೋಸ್ಟರ್, ಒಂದು ಹುಡುಗಿ ನಿಮ್ಮ ಶೋಲ್ಡರ್ ಮೇಲೆ ಕಾಲಿಟ್ಟಿರುವಂತ ಪೋಸ್ಟರು, ಆ ಟೀಸರ್ ಅಲ್ಲಿ ನೋಡಿದ್ರೆ ನೀವು ಸಿಗರೆಟ್ ಸೇತಾ ಇರುವಂತದ್ದು. ಸೊ ಒಂದು ಡಿಫ್ರೆಂಟ್ ಶೇಡ್ ಇದನ್ನ ನಾವು ಈ ಸಿನಿಮಾದಲ್ಲಿ ನೋಡ್ತಾ ಇದೀವಿ. ಸೊ ಬನಾರಸ್ ಅಲ್ಲಿ ನಾವು ನೋಡಿರ್ಬೋದು, ತುಂಬಾ ಕ್ಯೂಟ್ ಮುದ್ದಾಗಿರುವಂತ ಹೀರೋ ಇಂದ ಈ ಒಂದು ರಾ ಒಂಥರ ತುಂಬಾ ರಾ ಕಂಟೆಂಟ್, ಈ ಒಂದು ಜರ್ನಿ ಹೇಗಿತ್ತು ಅಂತ. ತುಂಬ ಚೆನ್ನಾಗಿತ್ತು ಜರ್ನಿ. ಈ ಜರ್ನಿ ಬಗ್ಗೆ ಯಾವ ಥರ ಹೇಳಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಪೋಸ್ಟರ್ ಬಗ್ಗೆ ಅದಕ್ಕೆ ಉತ್ತರ ಮೋಸ್ಟ್ಲಿ ಡೈರೆಕ್ಟರ್ ಅವರು ಕರೆಕ್ಟಾಗಿ ಕೊಡ್ತಾರೆ. ಅದು ಏನಕ್ಕೆ ನಾವು ಆ ಥರ ಡಿಸೈನ್ ಮಾಡಿದ್ವಿ ಅಂತ ಹೇಳಿ. ಆಮೇಲೆ ಬನಾರಸ್ ಆದಮೇಲೆ ಇದು ನಂದು ಎರಡನೇ ಸಿನಿಮಾ. ಸೊ ಈಗ ಬನಾರಸ್ ಆದಮೇಲೆ ನಾನು ಯಾವ ಥರ ಮಾಡಬೇಕು ಅಂತ ತುಂಬ ಕನ್ಫ್ಯೂಷನಲ್ಲಿ ಇದ್ದೆ ನಾನು. ಮತ್ತು ಒಂದು ಟೈಮ್ಗೆ ಫಿಕ್ಸ್ ಆದ ನಾನು ಈ ಥರ ಸಬ್ಜೆಕ್ಟ್ಗಳು ಮಾಡಬೇಕು ಅಂಥೇಳಿ. ಅಂತ ನನ್ನ ಮೋಲ್ಡ್ ಮಾಡಿ ಆ ಥರ ಟ್ರೀಟ್ಮೆಂಟ್ ಇಲ್ಲಿ ಯಾರು ಕೊಡೋಕ್ಕೆ ಸಾಧ್ಯ ಅಂತ ನನಗೆ ಇವ್ರ ತಲೆ ಹೆಸರು ಬಂತು. ಸೊ ಅವಾಗ ಅವ್ರು ಅಪ್ರೋಚ್ ಮಾಡಿದೆ. ಸೊ ದಟ್ ಇಸ್ ಹೌ ಜರ್ನಿ ಸ್ಟಾರ್ಟೆಡ್. ಓಕೆ, ಲವ್ಲಿ. ಸೊ ಮಲೈಕಾ ಅವರೇ, ನಿಮ್ಮನ್ನ ನಾವು ತುಂಬಾ ಮುದ್ದಾಗಿ ನೋಡಿರುವಂಥದ್ದು. ಸೊ ಫಸ್ಟ್ ಟೈಮ್ ಟೀಸರ್ ಅಥವಾ ನೋಡಿದಾಗ ಈ ಸಿನಿಮಾ ನಾನು ಮಾಡಬಲ್ಲೆ ಅಂತ ನಿಮ್ಗೆ ಅನಿಸ್ತಾ, ಅಥವಾ ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್? ಟೀಸರ್ ಬರಕ್ಕಿಂತ ಮುಂಚೆ ಸಿನಿಮಾ ಒಪ್ಕೊಂಡ್ಬಿಟ್ಟಿದೆ. ಬಟ್ ಕಥೆ ಎಲ್ಲ ಕೇಳಿದಾಗ ಖಂಡಿತ ಚಾಲೆಂಜಿಂಗ್ ಆಗಿರುತ್ತೆ. ಮಾಡ್ಲೇಬೇಕು ಅಂತ ಮಾಡಿದ್ದು, ಮಾಡಬಲ್ಲೆ ಎಸ್ ಆರ್ ನೋ ಇಲ್ಲ, ಮಾಡ್ಲೇಬೇಕು ನಾನು ಅಂತಾನೆ ಒಪ್ಕೊಂಡಿದ್ದು. ಓಕೆ ಸರ್, ಈಗ ನೀವ್ ಹೇಳ್ಬೇಕು, ವಾಟ್ ಈಸ್ ಕಲ್ಟ್? ಈಗ ಲವ್ ಸ್ಟೋರಿಗಳು ತುಂಬಾ ಬರುತ್ತೆ, ಲವ್ ಅಲ್ಲಿ ಸೋತಿರುವಂತ ಕಥೆಗಳು ತುಂಬಾ ಬರುತ್ತೆ. ಬಟ್ ಈ ಒಂದು ಸಿನಿಮಾಗೆ ಕಲ್ಟ್ ಯಾಕೆ? ವಾಟ್ ಈಸ್ ಕಲ್ಟ್ ಅಕಾರ್ಡಿಂಗ್ ಟು ಯು ಅಂತ? ಕಲ್ಟ್ ಅಂದ್ರೆ ಈಗ ಪ್ರತಿಯೊಬ್ಬರು ಕ್ಯಾರೆಕ್ಟರ್ಲ್ಲೂ ಒಂದು ಕಲ್ಟಿಸಮ್ ಅನ್ನೋದೊಂದಿರುತ್ತೆ. ಅಂದ್ರೆ ವಿರುದ್ಧವಾಗಿರ್ತಾನೆ ಅವನು, ಅವ್ನ ಕ್ಯಾರೆಕ್ಟರೇ ಬೇರೆ ಇರುತ್ತೆ. ಸೊ ಆ ಒಂದು ಕಲ್ಟಿಸಮ್ ಈ ಪಾತ್ರದಲ್ಲಿ ಏನ್ ಜಾಯಿದ್ ಅವರು ಮಾಡ್ತಿದ್ದಾರೆ, ಆ ಪಾತ್ರದಲ್ಲಿ ಅದು ಆ ಕಲ್ಟಿಸಮ್ ಇದೆ. ಸೊ ಹಾಗಾಗಿ ಅದ್ರ ಯಾಕೆ ಆ ಕಲ್ಟಿಸಮ್ ಬಂತು? ಅದಕ್ ಮುಂಚೆ ಹುಡುಗ, ಈಗ ನೀವು ಅಯ್ಯೋ ಶಿವನೇ ನೋಡಿದ್ದೀರಾ, ಅದ್ರಲ್ಲಿ ಇರೋದೇ ಬೇರೆ. ಈಗ ಮಲೈಕರ್ನ ನೀವು ಹೆಂಗಿ ಪಾತ್ರ ಅಂತ ಕೇಳಿದ್ರೆ ನನಗೆ ಡೌಟ್ ಆಯ್ತು. ಯಾಕಂದ್ರೆ ಇಲ್ಲಿವರೆಗೂ ಅವ್ರನ್ನ ಮುದ್ಬುದಾಗೆ ತೋರಿಸಿರೋದು ನಾವೇ. ಸ್ಕ್ರಿಪ್ಟ್ ನ ಗೇಜ್ ಮಾಡ್ತಿದ್ದೀರಾ ಅಂತ ನನಗೆ ಡೌಟ್. ಯಾಕಂದ್ರೆ ಅಯ್ಯೋ ಶಿವನೇ ಒಂದೇ ನಾವು ಬಿಟ್ಟಿರೋದು, ಅದ್ರಲ್ಲಿ ಮುದ್ಬುದಾಗಿದ್ದಾರೆ. ಟೈಟಲ್, ಅವ್ರ ಕ್ಯಾರೆಕ್ಟರ್ ಮತ್ತೆ ಕತೆ, ಸ್ಕ್ರೀನ್ ಪ್ಲೇ ಎಲ್ಲದು ಕಲ್ಟ್ ಆಗಿದೆ. ಸೊ ಹಾಗಾಗಿ ಇದು ಕಲ್ಟ್. ಓಕೆ, ಲವ್ಲಿ, ಸೂಪರ್. ಜೈದ್ ಅವರೇ, 2023 ಅನ್ಸುತ್ತೆ ಬನಾರಸ್ ಬಂದಿದ್ದು. 26 ಅಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ. 3 ವರ್ಷ ಇಷ್ಟು ಲಾಂಗ್ ಬ್ರೇಕ್ ಬೇಕಿತ್ತ ಒಂದು ಸಿನಿಮಾಗೆ ಅಂತ ಯಾಕೆ ಅನ್ಸುತ್ತೆ? ನನಗೇನು ಬೇಕಿಲ್ಲ, ಬಟ್ ಒಳ್ಳೆ ಕತೆ ಹುಡ್ಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಸಿಗ್ಬೇಕು ಅಂದ್ರೆ ಎಷ್ಟು ಟೈಮ್ ನನ್ಗೆ ಹಿಡಿತು. ಏನಕ್ಕಂದ್ರೆ ಈಗ ಇರೋದು ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದು. ಆರ್ಟಿಸ್ಟ್ಗಳು ಕಮ್ಮಿ, ಹೀರೋಗಳು ಕಮ್ಮಿ, ಹೀರೋಯಿನ್ಗಳು ಕಮ್ಮಿ, ಡೈರೆಕ್ಟರ್ಸ್ಗಳು ಕಮ್ಮಿ. ತುಂಬಾ ಪ್ಯಾಷನ್ ಡೈರೆಕ್ಟರ್ಸ್ಗಳು ಅಂತ ಲೆಕ್ಕನೇ ಇಲ್ಲ, ಈಗ 1-2 ಅಂತಾನೆ ಹೇಳ್ಬೋದು. ಸೊ ಅಂಥದ್ರಲ್ಲಿ ನಾನು ಒಂದು ಡೈರೆಕ್ಟರ್ನ ಆಯ್ಕೆ ಮಾಡ್ಕೊಂಡು ಒಂದು ಕತೆ ಲಾಕ್ ಮಾಡ್ತಿದ್ವಿ. ಅದು ಎಷ್ಟೊಂದು ಟೈಮ್ ತಗೊಂಡು, ಆದರೆ ಈ ಟೈಮ್ ಗ್ಯಾಪಲ್ಲಿ ನಂದು ನೆಕ್ಸ್ಟ್ 3rd, 4th, 5th ಲಾಕ್ ಆಗೋಯ್ತು. ಓಕೆ, ಸೊ ಹಾಗಾದ್ರೆ 26 ಫುಲ್ ಧಮಾಕ ಸಿನಿಮಾ, 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಹೇಗಿತ್ತು ರಚಿತಾ ರಾಮ್ ಅವ್ರ ಜೊತೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್? ಈಗಾಗಲೇ ಕೂಲಿ ಸಿನಿಮಾ ಬಂದಾಗಿಂದ ಸೊ ರಚಿತಾ ರಾಮ್ ಅವ್ರ ಒಂಥರ ಪ್ಯಾನ್ ಇಂಡಿಯಾದಲ್ಲಿ ಹೆಸರು ಮಾಡ್ತಾ ಇರುವಂಥ ಒಬ್ಬ ನಟಿ, ಸೂಪರ್ ಸ್ಟಾರ್ ಅಂತ ಕರಿತೀವಿ. ಸೊ ನಿಮಗೆ ಡಿಂಪಲ್ ಕ್ವೀನ್ ರಚಿತಾ ಅವ್ರ ಇಷ್ಟನಾ ಅಥವಾ ಸೂಪರ್ ಸ್ಟಾರ್ ರಚಿತಾ ಅವ್ರ ಇಷ್ಟನಾ? ಡಿಂಪಲ್ ಕ್ವೀನ್ ರಚಿತಾ ಅವ್ರ ಇಷ್ಟ. ಯಾಕಂದ್ರೆ ಅವ್ರಿಗೆ ಫಸ್ಟ್ ನಾನು ನೋಡಿದ್ದು ಹಾಗೆ. ಈಗ ಸ್ಟಾರ್ ಅವಾಗೂ ಸ್ಟಾರ್ ಆಗಿದ್ರು, ಈಗ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಸ್ಟಾರ್ ಆಗಿದ್ದಾರೆ. ಸೊ ನನಗೆ ಆ ಥರನೇ ಇಷ್ಟ. ಮುಂಚೆ ಏನು ನೋಡಿದ್ನೋ ಅಂತೆ. ಎಸ್ ಮೇಡಮ್, ನಿಮಗೆ ಆಲ್ರೆಡಿ ಒಬ್ಬ ನಟಿ ಇದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಅಲ್ವಾ? ಸೊ ಅಂತ ಒಬ್ಬ ದೊಡ್ಡ ಸೀನಿಯರ್ ಆಕ್ಟರ್ ಜೊತೆಗೆ ನಾನು ಮಾಡುವಾಗ ನಿಮ್ಮ ಒಂದು ತಯಾರಿ ಹೇಗಿತ್ತು? ವಾಟ್ ವಾಸ್ ಯುವರ್ ರಿಯಾಕ್ಷನ್ ಆಕ್ಚುಲಿ? ಸೊ ರಚಿತಾ ರಾಮ್ ಅವ್ರು ಇದ್ದಾರೆ ಅಂತ ಗೊತ್ತಾದಾಗ ಏನೇನೆಲ್ಲ ಆಯ್ತು ನಿಮ್ಮ ಮೈಂಡಲ್ಲಿ ಅಂತ? ಏನೂ ಆಗಿಲ್ಲ ನನಗೆ. ಆ್ಯಕ್ಚುಲಿ ನಂಗೆ ತುಂಬ ಪ್ರೌಡ್ ಮೂಮೆಂಟ್ ಅದು, ಒಬ್ಬರು ಸ್ಟಾರ್ ಜೊತೆ ಕೆಲಸ ಮಾಡೋದು. ಅದ್ರ ಹೊರತುಪಡಿಸಿ ನನಗೆ ನಾನು ಮುಂಚಿಂದ ಏನು ಅಂದ್ಕೊಂಡು ಬಂದಿರೋದು ನನ್ನ ತಲೆಯೊಳಗೆ, ಯಾರಾದರೂ ಇರಲಿ, ನನ್ನ ಜೊತೆ ಯಾರೇ ಕೆಲಸ ಮಾಡಲಿ, ಅವ್ರು ಸೂಪರ್ ಸ್ಟಾರ್ ಇರಲಿ ಅಥವಾ ನನ್ನ ಥರ ಯಂಗ್ಸ್ಟರ್ಸ್ ಇರಲಿ, ನನ್ನ ಪಾತ್ರ ನಾನು ಚೆನ್ನಾಗಿ ಮಾಡ್ಬೇಕು ಅಷ್ಟೇ ನನಗೆ ಗೊತ್ತಿರೋದು. ನಾನು 100% ಕೊಡಬೇಕು. ಅಲ್ಲಿ ಅವ್ರು ಹೇಗೆ ಮಾಡ್ತಾರೋ, ಅವ್ರು ನಮ್ಮನ್ನು ಹೇಗೆ ಅವ್ರು ಹೇಗೆ ನಮ್ಗೆ ರಿಯಾಕ್ಟ್ ಮಾಡ್ತಾರೋ ಅದು ನನಗೆ ಮ್ಯಾಟರ್ ಆಗಲ್ಲ. ಇಲ್ಲಿಂದಲೇ ನಾನು ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಇದು ನನಗೆ ಯಾವಾಗಲೂ ಫಾರ್ ಎವರ್ ನನ್ನ ತಲೆ ಒಳಗಿರುತ್ತೆ. ಯಾರು ಹೇಗೆ ಇದ್ರು ನಾನು 100% ಕೊಡ್ಬೇಕು. ಆ್ಯಂಡ್
ಫಸ್ಟ್ ಆಫ್ ಆಲ್ ಐ ವಾಸ್ ವೆರಿ ಪ್ರೌಡ್. ನನಗೆ ಗೊಂದಲಗಳು, ಭಯ ಇತ್ತು, ನನ್ನನ್ನು ಎಲ್ಲಿ ಸೈಡ್ ಲೈನ್ ಮಾಡ್ತಾರೋ. ಬಟ್ ನಂಗೆ ಸರ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರೋದ್ರಿಂದ ಅವ್ರು ನನಗೆ ಆ ಥರ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ನಾನು ಯಾವತ್ತೂ ಅವ್ರಿಗೆ ಆ ಪ್ರಶ್ನೆನೇ ಕೇಳಕ್ ಹೋಗಿಲ್ಲ. ಓಕೆ ಸರ್, ಎಸ್ ಆಗಲಿ ನಾವು ಒಂದು ಟೀಸರ್ ಪೋಸ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್ ಉತ್ತರ ಕೊಡ್ತಾರೆ ಆ ಪೋಸ್ಟರ್ಗೆ ಅಂತ ಹೇಳಿದ್ರು. ಆ ಪೋಸ್ಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡ್ ದ ಟ್ಯಾಗ್ ಲೈನ್ ಬ್ಲಡಿ ಲವ್, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ಏನ್ ಪೋಸ್ಟರ್ ನೋಡ್ತೀರಾ ಅದು ಬಿಟ್ಟು ಅದ್ರೊಳಗೆ ದೊಡ್ಡ ದೊಡ್ಡ ವಿಷಯಗಳಿದೆ, ಒಳ್ಳೆ ಮೆಸೇಜ್ ಇದೆ, ಸಖತ್ ಎಮೋಷನ್ ಇದೆ, ಲವ್ ಸ್ಟೋರಿ ಅಂತ ಔಟ್ಸ್ಟ್ಯಾಂಡಿಂಗ್ ಇದೆ ಸಿನಿಮಾ. ಸೊ ಆ ಪೋಸ್ಟರ್ ಬಗ್ಗೆ ಕೇಳಿ ನಿಮ್ಗೆ ಇಷ್ಟ ಆಯ್ತಾ? ಎಲ್ರಿಗೂ ಇಷ್ಟ ಆಗಿದೆಯಾ? ಸೊ ಅದು ಇಷ್ಟ ಆಗಲಿ ಅಂತ ಅದು ಮಾಡ್ತೀನಿ. ಬ್ಲಡಿ ಲವ್, ಅಷ್ಟು ಪ್ರೀತಿಯಲ್ಲಿ ಬೆಂದು ಹೋಗಿರ್ತಾನ ನಾಯಕ ನಟ ಅಂತ. ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಎರಡು ಫೀಮೇಲ್ ಆಕ್ಟ್ರೆಸ್ ಜೊತೆಗೆ ಕೆಲಸ ಮಾಡುವಾಗ ನಿಮ್ಗೆಲ್ಲ ಏನಾದ್ರು ಚಾಲೆಂಜ್ ಅಂತ ಅನಿಸ್ತಾ, ಅಥವಾ ವಾಟ್ ವಾಸ್ ಯರ್ ವರ್ಕ್ ಎಕ್ಸ್ಪೀರಿಯನ್ಸ್? ಇಲ್ಲ, ನನಗೆ ಚಾಲೆಂಜ್ ಅಂತ ಏನು ಅನ್ನಿಸ್ಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಜಾಹಿದವ್ರು ಒಬ್ಬರೇನೆ. ಯಾಕಂದ್ರೆ ಅವ್ರು ಈ ಸಿನಿಮಾಯಿಂದ ನಿಂತ್ಕೊಬೇಕಾದ್ರೆ ಮೇಲೆ ಕಳ್ಳ ಸಿನಿಮಾ ಆಗ್ತಿರೋದೇ ಜಾಹಿದವ್ರಿಗೋಸ್ಕರ. ಸೊ ಅವ್ರನ್ನ ನಿಲ್ಲಿಸ್ಬೇಕು, ಅವ್ರ ಆಸೆ ಏನಿದೆ ಅದು ಮಾಡ್ಲೇಬೇಕು ಅನ್ನೋದು ಅಷ್ಟೇ ನನ್ನ ಚಾಲೆಂಜಿಂಗ್. ಈಗ ರಚಿತಾರಾಮ್ ಅವ್ರು ನನಗೆ ಇದೇ ಫಸ್ಟ್ ಸಿನಿಮಾ. ಸೊ ಅವರು ಆರಾಮಾಗಿ ಪಾತ್ರ ನಿಭಾಯಿಸೋದ್ರಲ್ಲಿ ಈಸಿಯಾಗಿ ಮಾಡ್ಕೊಂಡು, ಮಲಕ್ಕೆ ಆಲ್ರೆಡಿ ಗೊತ್ತಿತ್ತು ಟ್ರಾವೆಲ್ ಆಗಿದ್ದು, ಇವರು ಈಸಿಯಾಗಿ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಸೊ ನನಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಅದ್ಭುತವಾಗಿ ಅಭಿನಯಿಸೋದು. ನನ್ನ ಚಾಲೆಂಜಿಂಗ್ ಅಂತ ಏನು ಈ ಸಿನಿಮಾನ ಜಾಹಿದ್ ಅವರು ಸ್ಟಾರ್ ಆಗಿ ಕಟ್ಔಟ್ ಆಗಿ ನಿಂತ್ಕೊಂಡು ಹಂಗೆ ಹೋಗ್ಬೇಕು, ಸಿನಿಮಾ ಎಲ್ಲರೂ ಅವ್ರನ್ನ ರಿಸೀವ್ ಮಾಡಬೇಕು, ಅವ್ರನ್ನ ಪ್ರೀತಿಸ್ಬೇಕು ಅಷ್ಟೇ. ಹೇಗೆ ಹುಡ್ತು ಈ ಒಂದು ಕತೆ ಕಲ್ಟ್? ಅದೇ ಹಿಂಗೆ ಡಿಸ್ಕಷನ್ ಮಾಡ್ಬೇಕಾರೆ ಜಾಹಿದ್ ಅವ್ರನ್ನ ಯಾವ ರೀತಿ ತೋರಿಸಿದ್ರೆ ಚೆನ್ನಾಗಿರುತ್ತೆ, ಬನಾರಸ್ ಯಾವ ರೀತಿ ಇತ್ತು, ಇದ್ರಲ್ಲಿ ಯಾವ ರೀತಿ ತೋರಿಸ್ಬೇಕು, ಆಮೇಲೆ ಅವ್ರ ಪೊಟೆನ್ಶಿಯಲ್ ಅರ್ಥ ಮಾಡ್ಕೊಂಡೆ. ಅವ್ರ ಬೇರೆ ಕಡೆ ಹೋಗಿ ಕಲ್ತು ಆಕ್ಟಿಂಗ್, ಅವ್ರ ಹೋಮ್ ವರ್ಕ್, ಅವ್ರ ಡೆಡಿಕೇಶನ್, ಅವ್ರ ಪ್ಯಾಷನ್ ಅದೆಲ್ಲ ನೋಡಿದ್ಮೇಲೆ ಅಷ್ಟು ಈಗ ಯಾರೋ ಒಬ್ರು ಪೊಟೆನ್ಶಿಯಲ್ ಅವ್ರು ಸಿಕ್ಕಿದ್ರೆ ನಾವ್ ಎಷ್ಟು ಮಾಡ್ಬೇಕು ಹೇಳಿ. ಏನೋ ಇಲ್ದಿರೋರ್ನೇ ನಾವ್ ಏನೋ ಮಾಡ್ಬೇಕು ಅಂತ ಫೈಟ್ ಮಾಡ್ತಿರ್ತೀವಿ ಡೈರೆಕ್ಟರ್ಸ್. ಅಂತರ್ಲ ಒಬ್ಬ ಪೊಟೆನ್ಶಿಯಲ್ ಇರೋ ಕಲಾವಿದ ಸಿಕ್ಕಿದಾಗ ಏನಾಗುತ್ತೆ, ಇನ್ನು ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡೋಣ ಅನ್ಸುತ್ತೆ. ಅದೇ ಆ ರೈಟಿಂಗು, ಆ ಕಲ್ಟಿಸಮ್ ಅದೆಲ್ಲ ಈ ಪಾತ್ರದಲ್ಲಿ ಬಂದಿತ್ತು. ಓಕೆ, ಸೊ ಈಗ 3 ಜನರಿಗೆ ಒಂದು ಪ್ರಶ್ನೆ, ಓಕೆನಾ? ಸೊ ಎಲ್ಲಾ ಕಡೆ ಓಡಾಡ್ತಾ ಇರೋದು ಏನಪ್ಪಾ ಅಂದ್ರೆ ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ಸೀನ್ಸ್ಗಳಿದೆ ಮೂವಿಯಲ್ಲಿ ಅನ್ನೋ ತರದಲ್ಲಿದೆ. ಸೊ ಈ ಒಂದು ರೂಮರ್ಗೆ ನೀವೇನು ಉತ್ತರ ಕೊಡ್ತೀರಾ? ಹೌದು. ಸೊ ಹಾಗಾದ್ರೆ ಇಡೀ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡ್ಬೋದಂತ ಒಂದು ಸಿನಿಮಾನ ಯಾವ ಸೀನ್ಸ್ ಸೆನ್ಸೇಷನ್ ಅಂದ್ರೆ ಏನು, ಯಾವ ರೀತಿ ಸೆನ್ಸೇಷನ್ ನೀವು ಕೇಳ್ತಿದ್ದೀರಾ? ಚೆನ್ನಾಗೆ ಪಾಸಿಟಿವ್ ವೇ ಆಗಿರ್ಬೋದು, ಅಥವಾ ತುಂಬಾ ಬೋಲ್ಡ್ ಸೀನ್ಸ್ ಗಳ ತರ ಆಗಿರ್ಬೋದು. ಇಲ್ಲ, ಆ ತರ ನಿಮ್ಗೆ ಎಕ್ಸ್ಪೋಸ್, ಇಂಟಿಮಸಿ ಆ ತರ ಎಲ್ಲ ಸಿನಿಮಾದಲ್ಲಿ ಇಲ್ಲ. ಅದನ್ನೇ ಹೇಳಿದ್ದು, ನೀವು ಒಂದು ಫೋಟೋ ನೋಡ್ಬಿಟ್ಟು, ಪೋಸ್ಟರ್ ನೋಡ್ಬಿಟ್ಟು ಏನೋ ನೀವೇ ಸ್ಕ್ರೀನ್ ಪ್ಲೇ ಬರ್ಕೋಬೇಡಿ ಅಂತ. ಸೊ ಸಖತ್ ಎಮೋಷನ್ ಇದೆ, ತುಂಬಾ ಒಳ್ಳೆ ಮೆಸೇಜ್ ಇದೆ, ಅದ್ಭುತವಾದ ಅಭಿನಯ ಇದೆ ಎಲ್ರದನ್ನು. ಪ್ರತಿಯೊಬ್ರು ಪೇರೆಂಟ್ಸ್, ಯೂತ್ಸ್, ಸ್ಕೂಲಿಂದ ನೋಡೋಂತ ಸಿನಿಮಾ ಎಲ್ಲರೂ ಮನೆಯವರೆಲ್ಲ ಕುತ್ಕೊಂಡು ನೋಡ್ಬೋದು. ಈಗ ಅಯ್ಯೋ ಶಿವನೇ ಸಾಂಗ್ ನೋಡಿದ್ರೆ ಏನಾರು ಇರ್ತಾ ನಿಮ್ಗೆ? ಬರೀ ಬೇರೆ ಸಾಂಗ್ ಬಿಟ್ಟಿದಿಲ್ಲ, ಅದ್ರಲ್ಲಿ ಏನಾದ್ರು ಕಾಣಿಸ್ತಿದ್ಯಾ ಒಳಗಾರ? ನಿಮ್ಗೆ ಏನೂ ಕಾಣಿಸ್ತಿಲ್ಲ, ಅದು ಕಾಣಿಸೋದು ಇಲ್ಲ. ಮಾಡೂ ಇಲ್ಲ. ಲವ್ಲಿ. ಓಕೆ ಸರ್, ಈಗ ಕಲ್ಟ್ ಸಿನಿಮಾದ ಒಂದು ಟೂರ್ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲೆಲ್ಲಿ ಉತ್ಸವಗಳು ನಡೀತಾ ಇದೆ, ಪ್ರವಾಸದ ಬಗ್ಗೆ ನಾವು ಮಾತಾಡೋದಾದ್ರೆ ಫಸ್ಟ್ ನೀವು ನಾರ್ತ್ ಕರ್ನಾಟಕದಿಂದ ಶುರು ಮಾಡ್ತೀರಾ. ಸೊ ಜೈ ಸರ್ಗೆ ನಾರ್ತ್ ಕರ್ನಾಟಕ ಅಂದ್ರೆ ತುಂಬಾ ಒಂಥರ ಅವಿನಾಭಾವ ಸಂಬಂಧ ಅನ್ಸುತ್ತೆ. ಯಾವಾಗ್ಲೂ ಮಾತಾಡ್ತಾ ಇರ್ತೀರಾ, ಅಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅಲ್ಲಿ ಬರ್ಬೇಕು ಅಂತ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಯಾವ ಥರ ಈಗ ಪದಗಳಲ್ಲಿ ನಾನು ನಿಮ್ಮ ಮುಂದೆ ಹೇಳಿ, ಈಗ ನಾವು ಹೊಸಪೇಟೆಯಿಂದ ಶುರು ಮಾಡಿದ್ದು. ಕರೆಕ್ಟ್. ಹೊಸಪೇಟೆ, ವಿಜಯನಗರ, ಯಾದಗಿರಿ, ಗದಗ. ಬಿಕಾಸ್ ಈ ಮೂವಿ ಶೂಟಿಂಗ್ ಕೂಡ ಹಂಪಿಯಲ್ಲಿ, ವಿಜಯನಗರಲ್ಲಿ ಆಗಿದೆ ಅಂತ. ಅಲ್ಲಿಂದನೇ ಶುರು ಮಾಡಿದ್ದು, ಅಲ್ಲಿಂದನೇ ಶುರು ಆಗಲಿ ಅಂತ. ವಿಜಯನಗರ, ಹೊಸಪೇಟೆ, ಹಂಪಿ, ಯಾದಗಿರಿ, ಗದಗ್, ಬಿಜಾಪುರ, ಬಾಗಲಕೋಟೆ, ಬೀದರ್, ಗುಲ್ಬರ್ಗ, ರಾಯಚೂರು, ಬೆಳಗಾಂ, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ಹರಪನಹಳ್ಳಿ, ದಾವಣಗೆರೆ, ಚಿತ್ರದುರ್ಗ, ಇಲ್ಲಿವರೆಗೂ ಮುಗಿಸಿದ್ದೀನಿ. ಇನ್ನ ಯಾವ್ಯಾವ ಜಿಲ್ಲೆಗಳು ಬಾಕಿ ಉಳಿದಿದೆ? ಹಾಸನ, ಮಂಗಳೂರು, ಚಿಕ್ಕಮಂಗ್ಳೂರು, ಈಗ ದಾವಣಗೆರೆ ಒಂದು ಪ್ರಿಲೀಸ್ ಇವೆಂಟ್ ಇದೆ, ಮತ್ತೊಂದು ಸತಿ ಹೋಗಿ ಅಲ್ಲಿ, ಮತ್ತೆ ಮೈಸೂರು, ರಾಮನಗರ, ಮಂಡ್ಯ, ಕೊಡಗು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು. ತುಂಬಾ ದೊಡ್ಡ ಪ್ರವಾಸ. ಓಕೆ, ಲವ್ಲಿ ಸರ್. ಈ ಒಂದು ಸಿನಿಮಾದಲ್ಲಿ ಇನ್ನೊಂದು ಸೀನ್ ಬಗ್ಗೆ ಮಾತಾಡಬೇಕು. ಹುಡುಗ ಒಂದು ಗಿಫ್ಟ್ ತಗೊಂಡ್ ಬರ್ತಾನೆ, ಒಂದು ಇಮೇಜ್. ಹುಡುಗಿ ಹಿಂದ್ಗಡೆ ಕೈಯಲ್ಲಿ ಚಾಕು ಇಟ್ಕೊಂಡಿರ್ತಾಳೆ. ಸೊ ಏನ್ ಹೇಳಕ್ ಹೊರಟಿದ್ದೀರಾ ಒಂದು ಇಮೇಜ್ ಮುಖಾಂತರ ಅಂತ? ನಿಮ್ಗೆ ಏನ್ ಅನ್ನಿಸ್ತಾ ಇಮೇಜ್ ನೋಡಿ? ಜನರಲಿ ಆ ಇಮೇಜ್ ನೋಡಿದ್ರೆ ಪಾಪ ಹುಡುಗ ಏನೋ ತುಂಬಾ ಪ್ರೀತಿ ಇಟ್ಕೊಂಡ್ ಬಂದು ಹುಡುಗಿ ಬೆನ್ನಿಗೆ ಚೂರಿ ಹಾಕೋತಾರ ಅಂತ ಅನ್ಸುತ್ತೆ. ಸೊ ನೀವು ಏನ್ ಅದ ಅವನ್ ಪರ್ಸೆಪ್ಷನ್. ಈಗ ಅವ್ರಿಗೆ ಒಂದು ಹುಡುಗಿ ಚೀಟ್ ಮಾಡಿದಾಳೆ ಅಂದ ತಕ್ಷಣ ಅವಳು ಹಿಂದೆಂದ ಚೂರಿ ಹಾಕೋದು ಅನ್ನೋದು ಅವನ್ ಪರ್ಸೆಪ್ಷನ್. ಅಂದ್ರೆ ಅವನಂದ್ರೆ ನನ್ನ ಸಿನಿಮಾ ಪಾತ್ರದ ಬಗ್ಗೆ ಹೇಳ್ತಾರೆ. ಒಂದು ಹುಡುಗಿ ಬ್ರೇಕಪ್ ಆಯ್ತು ಅಂದ್ರೆ ಅವಳು ನನಗೆ ಚೀಟ್ ಮಾಡಿದ್ಲು ಅಂತ. ಬಟ್ ಹುಡುಗಿಗೆ ಹೋಗಿ ಕೇಳಿದ್ರೆ ಅವ್ನು ನನಗೆ ಚೀಟ್ ಮಾಡ್ದ ಅಂತ. ನೀವು ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ ಯಾರು ಚೀಟ್ ಮಾಡಿದಾರೆ ಅಂತ. ನೀವು ಸಿನಿಮಾ ನೋಡಿದ ತಕ್ಷಣ ಹೀರೋ ಅಂದ ತಕ್ಷಣ ಹೀರೋಗೆ ಚೀಟ್ ಆಗಿರೋದಂತ ಯಾಕೆ ಅನ್ಕೋತೀರಿ?
ಹೀರೋಯಿನ್ ಚೀಟ್ ಮಾಡಿದಾಳೆ ಅಂತ ಯಾಕೆ ಅನ್ಕೋಬೇಕು? ಅಲ್ಲಿ ಬೇರೆನೇ ಆಗಿರ್ಬೋದಲ್ಲ. ಓಕೆ. ಇಲ್ಲ ಲವ್ವೇ ಅವನಿಗೆ ಆಗದೆ ಇರ್ಬೋದು, ಹುಡುಗಿ ಅಲ್ಲ ಲವ್ವೇ ಆಗದೆ ಇರ್ಬೋದು, ಅವರಿಬ್ರು ಪ್ರೇಮಿಗಳು ಅದೇ ಆಗದೆ ಇರ್ಬೋದು. ವಿಚಾರಗಳು ತುಂಬಾ ಇದೆ. ಓಕೆ, ಸೊ ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ಸಿನಿಮಾ ನೋಡ್ಬೇಕು. ಹೌದು. ಓಕೆ, ಸೊ ಝೈದ್ ಅವರೇ, ಮಲೈಕಾ ಅಥವಾ ರಚಿತಾರಾಮ್, ಕೊನೆಯದಾಗಿ ಸಿನಿಮಾದಲ್ಲಿ ನೀವು ಯಾರ ಜೊತೆ ಇರ್ತೀರಾ? ಅದು ಇಬ್ಬರ ಜೊತೆನೂ ಇರ್ತೀನಿ. ಇಬ್ಬರ ಜೊತೆನು ಬಿಟ್ಕೊಡಕ್ಕಾಗಲ್ಲ, ಏನ್ ಕತೆ ಹೇಗೆ? ಹೀರೋಯಿನ್ಸ್ ಅಲ್ಲಮ್ಮ, ಹಾ. ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ಓಕೆ, ಈಗ ಬನಾರಸ ಸಿನಿಮಾದಲ್ಲಿ ಮೇ ಬಿ ಒಂದು ಫೈಟ್ ಮಾತ್ರ ನಾವು ನಿಮ್ಮನ್ನ ನೋಡಿದ್ವಿ ಅಂತ ಅನ್ಸುತ್ತೆ, ಚಿಕ್ಕದು ತುಂಬಾ ಚಿಕ್ಕ ಫೈಟ್ ಸೀನ್. ಸೊ ಈ ಸಿನಿಮಾದಲ್ಲಿ ಒಂದು 2-3 ಫೈಟ್ ಸೀನ್ಸ್ಗಳು ಬರುತ್ತೆ. ಸೊ ಫೈಟಿಂಗ್ ಇಂಟ್ರೆಸ್ಟ್ ಇತ್ತಾ ಅಥವಾ ಕಲ್ತಿದ್ದೀರಾ? ಇಂಟ್ರೆಸ್ಟ್ ಇತ್ತು. ಆ ಥರ ಇಲ್ಲ. ಹೀರೋ ಅಂದಮೇಲೆ ಸ್ಟಾರ್ ಆಗಬೇಕು ಅಂದ್ರೆ ಅದೆಲ್ಲ ಕ್ವಾಲಿಟೀಸ್ ಅಂತೂ, ಫೈಟ್ ಅಂತೂ ಬೇಕೇ ಬೇಕು. ಡಾನ್ಸ್ ಹೆಂಗೋ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಫೈಟ್ ಅಂತೂ ಬೇಕೇ ಬೇಕು. ಸೊ ಅದಕ್ಕೆ ಒಂದಷ್ಟು ಸ್ವಲ್ಪ ಪ್ರಿಪೇರ್ ಆಗಿದೆ ನಾನು. ಆಮೇಲೆ ನನಗೆ ಫೈಟ್ಸ್ಗಳು ನೋಡೋಕೆ ಇಷ್ಟ, ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಸ್ವಲ್ಪ ಲವರ್ ಬಾಯ್, ಈ ಚಾಕ್ಲೇಟ್ ಆ ಥರ ಪಾತ್ರಗಳು ಮಾಡೋಕೆ ನನಗೆ ಇಷ್ಟ. ಬಟ್ ಈ ಸಿನಿಮಾದಲ್ಲಿ ವಾಂಟ್ ಹಂಗಿತ್ತು. ಸೊ ರವಿ ವರ್ಮ ಅವರು ಬಿಡಲಿಲ್ಲ. ಸೊ ಚೆನ್ನಾಗಿ ಬಂದಿದೆ ಫೈಟ್ಸ್ಗಳು. ನಿಜ ಜೀವನದಲ್ಲಿ ಹೇಗೆ? ಕ್ಲಾಸ್ ರೊಮ್ಯಾಂಟಿಕ್ ಬಾಯಾ ಅಥವಾ ತುಂಬಾ ಮಾಸ್ ರಾ ಕೈಂಡ್ ಆಫ್ ಕ್ಯಾರೆಕ್ಟರ್? ಡಿಪೆಂಡಿಂಗ್ ಅಪಾನ್ ಮೈ ಮೂಡ್. ದಟ್ಸ್ ಲವ್ಲಿ. ಸರ್, ನೀವು ಹೇಳ್ತಾ ಇದ್ರಿ ಒಂದು ಪೋಸ್ಟರ್ ನಿಮ್ಮ ಪರ್ಸ್ಪೆಕ್ಟಿವ್ ಅಂತ. ಸೊ 3 ಜನರಿಗೂ ಒಂದು ಜನರಲ್ ಕ್ವೆಶನ್. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಪ್ರೀತಿಯಲ್ಲಿ ಯಾವಾಗ್ಲೂ ಹುಡುಗಿಯರೇ ಜಾಸ್ತಿ ಮೋಸ ಮಾಡ್ತಾರೆ ಅಂತ ಒಂದು ನ್ಯಾರೇಟಿವ್ ಇದೆ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಟ್ ನ್ಯಾರೇಟಿವ್ ಅಂತ? ಪರ್ಸೆಂಟೇಜ್ ಜಾಸ್ತಿ. ಎಕ್ಸ್ಪೀರಿಯನ್ಸ್ ಮೇಲೆ ಬರ್ತಾ ಇರೋ ಮಾತಾ? ಅದು ಎಲ್ಲೋ ಯಾವುದೋ ಇವತ್ತು ಬೆಳಗ್ಗೆ ನೋಡಿದೆ, ಹುಡುಗರು ಹಿಂಗೆ ಸ್ಟ್ರೇಟಾಗಿ ಯೋಚನೆ ಮಾಡ್ತಿದ್ದು, ಅವ್ರು ಹಿಂಗೆ ಯೋಚನೆ ಮಾಡ್ತಿರ್ತಾರೆ ಸರ್ಕಲ್. ಹುಡುಗಿಗಳಿಗೆ ಆಸೆಗಳು ಜಾಸ್ತಿ, ಸಿಕ್ಕಾಪಟ್ಟೆ ಆಸೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ಹೆಂಗೆ, ಅದು ಇನ್ನು ಯಾವ ಬೇರೆ ಥರ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹುಡುಗರಿಗೆ. ಬಹುಶಃ ಈಗಿನ ಜನರೇಷನ್ ಅಲ್ಲಿ ಆ ಹುಡುಗರು ಎಕ್ಸ್ಪೆಕ್ಟೇಷನ್ ಹೆಂಗೆ ಫುಲ್ಫಿಲ್ ಮಾಡ್ಬೇಕು ಕಲಿಸಿಲ್ಲ ಅನ್ಸುತ್ತೆ ಯಾರು ಕೂಡ. ಯಾರು ಕಲಿಸಿಲ್ಲ? ಸೊ ಇವಾಗ ಒಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದು ಫುಲ್ ಕೋಟ್ಸ್ ಓಡ್ತಾ ಇರೋದು, ಕಲ್ಸಿದ್ರು ನಿಮ್ ತಂದೆ ತಾಯಿರು ನಿಮಗೆ ಆಸೆಗಳು ಇಟ್ಕೊಳ್ಳಿ, ಹುಡುಗರು ಹತ್ರ ಇದೆಲ್ಲ ಈಸ್ಕೊಳ್ಳಿ ಅಂತ. ಇಲ್ಲ, ಇವಾಗ ಒಂದು ಕೋಟ್ ತುಂಬಾ ಓಡ್ತದೆ. ಏನಪ್ಪಾ ಅಂದ್ರೆ, ದ ಎಂಟೈರ್ ಸೊಸೈಟಿ, ಎಂಟೈರ್ ಜನರೇಷನ್ ವಿಮೆನ್ ಎಂಪವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅಟ್ ದ ಸೇಮ್ ಟೈಮ್ ಎಂಪವರ್ಡ್ ವಿಮೆನ್ ಜೊತೆ ಹುಡುಗರು ಹೆಂಗಿರ್ಬೇಕು ಅನ್ನೋದು ನಾವು ಕಲಿಸ್ಲೇ ಇಲ್ಲ. ಅವ್ರಿಗೆ ಇರೋಕೆ ಇಷ್ಟ ಇರಲ್ಲ. ಫಸ್ಟ್ ಅಲ್ಲ ಆನ್ಸರೇ ಅದು. ಎನಿ ಮ್ಯಾನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರೋ ಹುಡುಗಿನ ಎಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ ಆಗಿನ ಜನರೇಷನ್. ನಾವ್ ಎಷ್ಟೇ ಅಂದ್ರೆ ಒಂದು ಹುಡುಗ ಆ ಹುಡುಗಿ ಅವ್ರು ಸಮಾನವಾಗಿದ್ರೆ ಅಥವಾ ಅವ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ಹುಡುಗಿರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತ ಒಂದು ಪರಿಸ್ಥಿತಿ ನಮ್ಮ ಹಣೆ ಬರದಲ್ಲಿರುತ್ತೆ. ಬಟ್ ಈಗಿನ ಜನರೇಷನ್ನಲ್ಲಿ ಹುಡುಗಿರ್ ಮೇಲೆ ಹೋಗ್ತಿರೋ, ಅವಾಗ ಅವ್ರಿಗೆ ಆ ಟ್ಯಾಲೆಂಟ್ ಇತ್ತು, ಬಟ್ ಮನೆ ರೆಸ್ಪಾನ್ಸಿಬಿಲಿಟೀಸ್ ಇವಾಗ್ಲೂ ಇದೆ. ಬಟ್ ಅದೊಂದು ಹಿಡಿತಾ ಇತ್ತು, ಮಾಡಬಾರ್ದು ಹುಡುಗಿ ಅಂದ್ರೆ ಮನೇಲಿ ಇರ್ಬೇಕು. ಬಟ್ ಇವಾಗ ಆಗಿಲ್ಲ, ಚೇಂಜ್ ಆಗ್ತದೆ. ಬಟ್ ಹುಡುಗರಿಗೆ ಅದನ್ನ ಮೋಸ್ಟ್ ಪ್ರಾಬಬ್ಲಿ ಅದನ್ನ ಎಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ತುಂಬಾ ವರ್ಷಗಳು ಬೇಕು ಅನ್ಸುತ್ತೆ ಚೇಂಜ್ ಆಗಿ. ಏನಿಲ್ಲ, ಅದು ಅಕ್ಸೆಪ್ಟ್ ಮಾಡಿದಾರೆ ಹುಡುಗರು. ಆಕ್ಚುಲಿ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ. ನಾವು ಅವ್ರು ಕೇಳಿದ ಲವ್ ಬಗ್ಗೆ, ನೀವ್ ಹೇಳ್ತಿರೋದು ಈಗ ನಾವು ಹುಡುಗಿರ್ಗೆ ಅದೇ ಎಕ್ಸ್ಪ್ಲೇನ್, ಏಮ್ ಈ ತರ ಇಟ್ಕೊಳ್ಳಿ, ಗುರಿ ಈ ತರ ಇಟ್ಕೊಳ್ಳಿ, ಅದ್ರ ಕಡೆ ಫೋಕಸ್ ಇರ್ಲಿ ಅಂತ ನಾವು ಮಾತಾಡ್ತಿರೋದು ಔಟ್ ಆಫ್ ಫೋಕಸ್. ಅಫ್ಕೋರ್ಸ್ ನಾವು ನಮ್ಮ ಪೇರೆಂಟ್ಸ್ ಎಲ್ಲ ನೋಡಿದಾಗ ಯಾಕೆ ಈ ತರ ಯಾವಾಗ್ಲೂ ಮೂಲಲ್ಲಿ ಇಟ್ಟಿರ್ತಾರೆ, ಆಮೇಲೆ ಅವ್ರು ಅವಾಗ ಹಂಗೆ ಬೆಳೆದಿದ್ರು, ಹಂಗೆ ಇದ್ರು. ನಾವು ಈಗ ಹೊರಗಡೆ ಬಂದ್ ಲೇಡೀಸ್ ಏನಾರು ಅಚೀವ್ ಮಾಡ್ಲಿ, ಮ್ಯಾನ್ ಪವರ್, ಯಾಕಂದ್ರೆ ದೇಶ ವಿದೇಶದಲ್ಲಿ ಏನು ಉದ್ದಾರ ಆಗ್ತಿದೆ ಹೊರಗಡೆ ಕಂಟ್ರೀಸ್ ಅಂದಾಗ ಪ್ರತಿಯೊಬ್ರು ವರ್ಕ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ರು ವರ್ಕ್ ಮಾಡಲ್ಲ. ಒಬ್ಬ ದುಡ್ರೆ 9 ಜನ ಕುತ್ಕೊಂಡು ತಿಂತಿರ್ತಾರೆ. ಎಲ್ಲರೂ ಕೆಲಸ ಮಾಡ್ಲಿ ಅಂತ ನಾವು ಆಸೆ ಪಡ್ತೀವಿ. ಆದ್ರೆ ಲವ್ ಅಂತ ಹೇಳಿದ್ರೆ ಅದು ಸಾಹಿತ್ಯ ಹೇಳಿದ್ ಕರೆಕ್ಟ್ 100%. ಹುಡುಗಿರು ಮೋಸ ಮಾಡ್ತಾರೆ, ಹುಡುಗಿರು ಮೋಸ ಮಾಡ್ತಾರೆ. ಹುಡುಗಿರ ಪರ್ಸೆಂಟೇಜ್ ಜಾಸ್ತಿ ಅಷ್ಟೇ, ಬಿಕಾಸ್ ಆಫ್ ಅವ್ರು ಹೇಳ್ದಂಗೆ ಅವ್ರಿಗೆ ಇಮಿಡಿಯೇಟ್ ಈ ತರ ಆಗ್ಬೇಕು. ಹುಡುಗರು ಮೋಸ ಮಾಡ್ತಾರೆ, ಅದ್ ಬೆಳಕಿಗೆ ಬರಲ್ಲ. ಹುಡುಗಿರ್ ಜಾಸ್ತಿ ಹುಡುಗಿರು ಒಂದಾಗ್ಬಿಡ್ರಿ. ಅಲ್ಲ, ಇರೋದೇ ಹಾಗೆ. ಅವ್ರು ಇಬ್ರು ಹೇಳಿದ್ರೆ ಜಗತ್ ಚೇಂಜ್ ಆಗತ್ತೆ ಸರ್, ಬನ್ನಿ. ನೀವ್ ಚೇಂಜ್ ಆಗಲ್ಲ, ಅದ್ ಬೇರೆ ವಿಷಯ. ಓಕೆ, ಸೊ ಇಬ್ರು ಒಪಿನಿಯನ್ ಪ್ರಕಾರ ಹುಡುಗಿರೇ ಜಾಸ್ತಿ ಮೋಸ ಮಾಡ್ತಾರೆ, ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಅಂತೀರಾ? ಇಟ್ ಇಸ್ ನಾಟ್ ಯೂನಿವರ್ಸಲಿ ಟ್ರೂ. ಗೊತ್ತಿಲ್ಲ, ನನಗೆ ಅನ್ಸುತ್ತೆ, ನಾನು ಹೇಳಿದೆ. ಓಕೆ ಸರ್, ಆಕ್ಚುಲಿ ಒಂದು ಕಾರ್ಯಕ್ರಮದಲ್ಲಿ ನೋಡ್ಬೋದು, ಈಗ ದರ್ಶನ್ ಸರ್ ಜೊತೆಗೆ ನೀವು ಬಹಳ ಆಪ್ತಾರೆ. ಸೊ ನಿಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಕೂಗಾಡುವಂತ ಒಂದು ಸಮಯದಲ್ಲಿ ನೀವು ಅವರಿಗೆ ಪ್ರೀತಿಯಿಂದ ಮನವಿಯನ್ನು ಮಾಡ್ತೀರಾ. ಬಟ್ ಅದೇ ತುಂಬಾ ನೆಗೆಟಿವ್ ಆಗಿ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ. ಅಂದ್ರೆ ಏನೋ ವಾರ್ನಿಂಗ್ ಕೊಟ್ರ ಅಥವಾ ಜೋರ್ ಮಾಡ್ಬಿಟ್ರ ಅನ್ನೋ ತರದಲ್ಲಿ ಒಂದು ಮಾತಿದೆ. ಸೊ ಆ ಒಂದು ವಿಷಯಕ್ಕೆ ಕ್ಲಾರಿಟಿ ಮಾಧ್ಯಮ ಅವರು, ಬಟ್ ನಾನು ಅಲ್ಲಿ ಏನು ವಾರ್ನಿಂಗ್ ಅಂತ ಅಲ್ಲ, ನೀವು ಮನವಿನೇ ಮಾಡಿದ್ದು ನರೇಟಿವ್ಸ್ ಚೇಂಜ್ ಆಗಿ ಹೊರಗೆ ಬರ್ತಿದೆ, ಗೊತ್ತಾಗ್ಬಿಡುತ್ತಲ್ವಾ, ಅಭಿಪ್ರಾಯ ಅಲ್ಲೇ ಅಲ್ಲ ಉತ್ತರ ಸಿಗ್ತಲ್ವಾ. ಓಕೆ, ಸೊ ನಿಮ್ ಪ್ರಕಾರ ಅದು ನೆಗೆಟಿವ್ ಆಗಿ ಪೋರ್ಟ್ರೇ ಆಗಿದೆ ಮೀಡಿಯಾ ಇಂದ?
ತೋರಿಸ್ತಾರೆ. ಈಗ ಏನಾಗ್ಬಿಟ್ಟಿದೆ ಅಂತ ನೆಗೆಟಿವ್ ತೋರಿಸಿದ್ರೆ ಜನ ನೋಡ್ತಾರೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಜನನೂ ಅಷ್ಟೇ ನೆಗೆಟಿವ್ ತೋರಿಸಿದ್ರೇನೆ ಜನ ನೋಡೋದು ಅಂತ ಅವರು ಫಿಕ್ಸ್ ಆಗ್ಬಿಟ್ಟವ್ರೆ. ಸೊ ಅಂಥ ಕಾಲದಲ್ಲಿ ನೆಗೆಟಿವ್ ಟೈಟ್ಲ್ ಏನಾದ್ರು ಹಾಕಿದ್ರೆ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಜಯದ್ ಖಾನ್ ಬೈದ ಹೇಳ್ದ ಹಂಗೆ ಅಂತ ತಕ್ಷಣ ಏನೋ ನಮ್ಮ ಬಾಸ್ ಬಗ್ಗೆ ಏನೋ ಹೇಳ್ದ ಅಂತ ಓಪನ್ ಮಾಡಿ ನೋಡ್ತಾರೆ. ಅದು ವಿಷಯನೇ ಇರಲ್ಲ ಅಲ್ಲಿ. ಓಕೆ, ಸೊ ಇಲ್ಲೇ ನಮಗೆ ವಿಷಯ ಗೊತ್ತಾಗಿದೆ. ಪೂರ್ತಿ ವಿಡಿಯೋ ನೋಡಿದ್ರೆ ಸರ್ ಎಷ್ಟು ಪ್ರೀತಿಯಿಂದ ಮನವಿ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಖಂಡಿತ. ಓಕೆ ಸರ್, ಈ ಒಂದು ಸಿನಿಮಾ ಈಗ ಬಾಲಿವುಡಲ್ಲಿ ಆನಿಮಲ್ ಅಂತ ಒಂದು ಮೂವಿ ಬಂತಲ್ವಾ, ಸೊ ಆ ರೀತಿಯ ಒಂದು ವೈಲೆನ್ಸ್ ಅಥವಾ ಬೋಲ್ಡ್ ಸೀನ್ ಅಥವಾ ಆ ರೀತಿಯ ಇಂಪ್ಯಾಕ್ಟ್ ಅನ್ನು ನಾವು ನಿರೀಕ್ಷೆ ಮಾಡ್ಬೋದಾ? ಅದು ಅನಿಮಲ್, ದಿಸ್ ಇಸ್ ಹ್ಯೂಮನ್. ಮನುಷ್ಯನ ತರನೇ ನಡ್ಕೊಳ್ತಾನೆ ಇಲ್ಲಿ ಯಾರು ಮಾಡೋರು ಯಾರು ಇಲ್ಲ ಈ ಸಿನಿಮಾ. ಓಕೆ, ಲವ್ಲಿ. ಓಕೆ ಸರ್, ರಚಿತಾರಾಮ್ ಜೊತೆಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬಗ್ಗೆ ಹೇಗೆ ಅನಿಸ್ತು? ಒಬ್ಬ ಸೀನಿಯರ್ ಆಕ್ಟ್ರೆಸ್ ಜೊತೆ ನೀವು ವರ್ಕ್ ಮಾಡುವಾಗ ಅದಟ್ಟು ರೊಮ್ಯಾಂಟಿಕ್ ಸಾಂಗ್ ಅಂತ ಏನು ಅನ್ಸಲ್ಲ ಅವ್ರ ಜೊತೆ ಮಾಡಕ್ಕೆ. ಸೂಪರ್ ಸ್ಟಾರ್, ಯಾಕಂದ್ರೆ ಅವ್ರ ಫೀಲಿಂಗ್ ಆ ಥರ ಕೊಡೋದೇ ಇಲ್ಲ. ಅಲ್ಲಿ ಅಕ್ಕಪಕ್ಕ ಸ್ಟಾಫ್ ಇರ್ತಲ್ಲ, ಅವಾಗ ಬೇಕಿದ್ರೆ ಒಂದು ಕ್ಷಣಕ್ಕೆ ಅನ್ಸ್ಬೋದು ಇವ್ರು ಸೂಪರ್ ಸ್ಟಾರ್ ಅಂತ ಹೇಳಿ. ಬಟ್ ಒಂದು ಮುಂಚೆಯಿಂದ ಒಂದು ಬಾಂಡಿಂಗ್ ಇದೆಯಲ್ಲ, ಸೊ ಹಾಗಾಗಿ ಒಂದು ಫ್ರೆಂಡ್ಶಿಪ್ ಇರೋದ್ರಿಂದ ನನಗೆ ಆ ಸ್ಟಾರ್ ಈ ಫೀಲ್ ಏನೂ ಬರಲ್ಲ. ಆಮೇಲೆ ಅವರು ಹಾಗೆ ನಡ್ಕೊಳ್ತಾರೆ. ನಾನು ಸ್ಟಾರ್ ಅಂತ ಹೇಳ್ಬಿಟ್ಟು ಹಂಗೆ ನಡ್ಕೊಳ್ಳಲ್ಲ ಸೆಟ್ಟಲ್ಲಿ. ಓಕೆ, ಸೊ ನೀವು ಎಷ್ಟು ದಿನ ಅವ್ರ ಜೊತೆ ಕೆಲಸ ಮಾಡಿದ್ರಿ ಮ್ಯಾಮ್ ಅಂತ? 2 ದಿನ, 2 days ಅಷ್ಟೇ, ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಇಲ್ಲ, ದಟ್ಸ್ ಲವ್ಲಿ. ಸರ್, ಈಗ ಬರೀ 3 ಸಾಂಗ್ಗಳು ಮಾತ್ರ ಬಂದಿದೆ ಈ ಸಿನಿಮಾದಲ್ಲಿ, ಇನ್ನು 6 ಸಾಂಗ್ಗಳು ಇರೋದು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಕೊನೆಯ 3 ಸಾಂಗ್ಗಳು ಯಾವಾಗ ಬರುತ್ತೆ? ಅಲ್ಲ, ಈಗಿನ 1 ಸಾಂಗ್ ಬರುತ್ತೆ ಅಷ್ಟೇ. ಸೊ ಮಿಕ್ಕಿದೆಲ್ಲ ಮಾಂಟೇಜ್ ಸಾಂಗ್, ಚಿಕ್ಕ ಚಿಕ್ಕ ಬಿಟ್ ಸಿಚುವೇಶನಲ್ ಸಾಂಗ್ಸ್, ಅದು ಬಿಟ್ ಸಾಂಗ್ಸ್, ಬರೀ ಕತೆ ಹೇಳೋದಕ್ಕಷ್ಟೇ. ಈಗ ರಚಿತಾರಾಮ್ ಅವರು ಮತ್ತೆ ಜಾಯಿದ್ ಮತ್ತೆ ನಮ್ಮ ಹರ್ಷ ಕೊರಿಯೋಗ್ರಾಫ್ ಮಾಡಿರೋಂಥ ಸಾಂಗು ಮೊನ್ನೆ ಶೂಟ್ ಆಯ್ತು. ಈಗ 4th ದಾವಣಗೆರೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ಈಗೇನು ಈಗ ಬಂದಿರೋ ಸಾಂಗ್ಗಳನ್ನ ಎಲ್ಲದನ್ನು ಮೀರಿಸುತ್ತೆ ಅಂತ ನಮ್ಮ ಆಸೆ, ಅದು ಆಗ್ಲಿ ಅಂತ ಅಷ್ಟೇ. ಓಕೆ, ಸೊ ಜಾಯ್ ಸರ್, ಈ ಸಿನಿಮಾದಲ್ಲಿ ಒಂದು 3 ಶೇಡ್, ಒಂದು ಶಾರ್ಟ್ ಹೇರು, ಒಂದು ಲಾಂಗ್ ಹೇರು, ಮೀಡಿಯಂ ಹೇರು, ಇನ್ನು 3 ಶೇಡ್ಸ್ ಅಲ್ಲೇ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಶೇಡ್ಸ್ಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ ಪರ್ಸ್ನಲಿ. ಏನಕ್ಕಂದರೆ ನಾನು ಹೀಗೆ ಡಿಸೈಡ್ ಮಾಡಿದೆ ಅಂದರೆ ಆರಾಮಾಗಿ ಹಿಂಗೆ ಶಿಫ್ಟ್ ಮಾಡ್ಬೋದಲ್ವಾ ಅಂಥೇಳಿ. ಮತ್ತು ರಿಯಲ್ ಆಗಿ ಅಲ್ಲಿ ಮಾಡಿದಾಗ ತುಂಬ ಮೆಂಟಲಿ ತುಂಬ ಟಾರ್ಚರ್ ಆಗುತ್ತೆ. ವಾಯ್ಸ್ ಟೋನ್ ಬೇರೆ, ಬಾಡಿ ಲ್ಯಾಂಗ್ವೇಜ್ ಬೇರೆ, ಕಾಸ್ಟ್ಯೂಮ್ ಬೇರೆ, ಇಮೋಷನ್ಸ್ ಬೇರೆ. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ. ಸೊ ನನಗೆ ಆಸ್ ಅನ್ ಆರ್ಟಿಸ್ಟ್ ಆಗಿ ತುಂಬ ಚಾಲೆಂಜಿಂಗ್. ಮೂಡ್ ಶಿಫ್ಟ್ ಆಗೋದಿದೆಯಲ್ಲ, ಈ ಕ್ಯಾರೆಕ್ಟರ್ದು ನೇಚರೇ ಬೇರೆ, ಈ ಕ್ಯಾರೆಕ್ಟರ್ ನೇಚರೇ ಬೇರೆ, ಒಂದೇ ವ್ಯಕ್ತಿದ್ದು 3 ಡಿಫ್ರೆಂಟ್ ಮೂಡ್ಸ್ಗಳು ಆ ಥರ. ಸೊ ಅದು ತುಂಬ ನನಗೆ ಪರ್ಸ್ನಲಿ ಮೆಂಟಲಿ ತುಂಬ ಚಾಲೆಂಜಸ್ ಇತ್ತು. ಓಕೆ, ಲವ್ಲಿ. ಕೊನೆಯದಾಗಿ ನಿಮ್ಮ ಒಂದು ಅಭಿಮಾನಿಗಳಿಗೆ, ಜೈದ್ ಖಾನ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಅವ್ರಿಗೆ ನಾವು ಏನು ಹೇಳೋಕ್ಕಾಗತ್ತಮ್ಮ, ಅವ್ರು ಚೆನ್ನಾಗಿರಲಿ ಅಷ್ಟೇ. ಏನಕ್ಕಂದರೆ ನಮ್ಮನ್ನು ಸಾಕ್ತಾವ್ರೆ, ನಮ್ಮನ್ನು ಬೆಳೆಸ್ತಾವ್ರೆ. ನಾವು ಅವ್ರಿಗೂ ಏನೂ ಮಾಡಿಲ್ಲ. ಅಬ್ಬಬ್ಬ ಅಮ್ಮಮ್ಮ ಅಂದರೆ ಸಿನಿಮಾಗಳ ಮುಖಾಂತರ ಅವ್ರಿಗೆ 2.5 hours ನಾವು ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಹೊರತು ನಮ್ಮನ್ನ ಸಾಯೋವರೆಗೂ ನಮ್ಮನ್ನು ಸಾಕ್ತಾರೆ, ನಮ್ಮ ಹೆಸರುಗಳನ್ನ ಕೂಗ್ತಾರೆ. ನಾವು ಅವ್ರಿಗೆ ಹೇಳಬೇಕು, ಅವ್ರು ನಮಗಲ್ಲ. ಓಕೆ ಸರ್, ಈ 6 ಹಾಡುಗಳಲ್ಲಿ ಅಯ್ಯೋ ಶಿವನೇ ಅನ್ನೋ ಹಾಡು ಫಸ್ಟ್ ರಿಲೀಸ್ ಆಗುತ್ತೆ. ಇದೇ ಸಾಂಗ್ನೇ ಫಸ್ಟ್ ರಿಲೀಸ್ ಮಾಡಬೇಕು ಅನ್ನೋದಕ್ಕೆ ಕಾರಣ ಏನು? ನಾನು ಆಕ್ಚುಲಿ ಅದು ಹಿಟ್ ಸಾಂಗ್ ಅಂತ ಗೊತ್ತಾಗೋಗಿತ್ತು. ನಾನು ಇದು ಟ್ರಂಪ್ ಕಾರ್ಡ್ ರಿಲೀಸ್ ಆಗ್ತಾ ಬಿಡೋಣ ಅಂತ ನಾನು, ಇವ್ರು ಬನಾರಸ್ ಅಲ್ಲಿ ಯಾಮಾರ್ ಬಿಟ್ಟಿದ್ದೀನಿ ಸರ್, ಈ ತರ ಒಳ್ಳೆ ಸಾಂಗ್ ನ ಕೊನೆಯಲ್ಲಿ ಬಿಡೋಣ ಅಂತ, ಈಗ ಮೇಡಮ್ ಮೊದ್ಲೇ ಬಿಟ್ಬಿಡೋಣ, ನಾನು ಇನ್ನೂ ಮೊದ್ಲೇ ಬಿಟ್ರೆ ಇದು ವರ್ಕ್ ಆಗುತ್ತೆ ಅಂತ. ಸೊ ಅವ್ರು ಸರಿ ಆಯ್ತು ನೋಡೇ ಬಿಡೋಣ ಅಂತ ಬಿಟ್ವಿ. ಅದೇ ಆಕ್ಚುಲಿ ನಮ್ಮನ್ನ ಅದೇ ತುಂಬಾ ಕಾಪಾಡಿ. ಎಲ್ಲೋದ್ರೂ ಇವತ್ತು ನಾವೊಂದ್ ಲೈನ್ ಹೇಳಿದ್ರೆ ಜನ ಇನ್ನೊಂದ್ ಲೈನ್ ಹೇಳ್ತಾರೆ. ಅಷ್ಟು ಅರ್ಜುನ್ ಜನ ಸರ್ ಒಳ್ಳೆ ಅದ್ಭುತವಾಗಿರೋ ಕೆಲಸಗಳು ಆಗಿದೆ. ಖಂಡಿತ ಅವ್ರು ನಂದು ಎಲ್ಲಾ ಸಿನಿಮಾಗೂ ಆಲ್ಮೋಸ್ಟ್ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಎಲ್ಲಾ ಸಿನಿಮಾಗೂ ಅವ್ರು ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಓಕೆ, ಈ ಕತೆ ಏನಾದ್ರು ಯಾವ್ದಾದ್ರು ಟ್ರೂ ಇನ್ಸಿಡೆಂಟ್ಸ್ ಅಥವಾ ಯಾವ್ದಾರ ಲೈಫಲ್ಲಿ ನಡೆದಿರುವಂತದ್ದು ಆ ತರ ಇನ್ಸ್ಪಿರೇಷನ್ ಆಯ್ತಾ ಅಥವಾ ಸುಮ್ಮನೆ ಕುತ್ಕೊಂಡು? ಎಲ್ಲರ ಲೈಫಲ್ಲಿ ನಡೀತಾ ಇರೋದು, ನಡೆದಿರೋದಲ್ಲ, ಎಲ್ಲರ ಲೈಫಲ್ಲಿ ನಡೀತಾ ಇರೋದು, ಎಲ್ಲರೂ ನಡೀತಾ ಇರೋದು, ಎಲ್ಲ ನಡೆಯುತ್ತೆ, ನಡಿಬಹುದೇನೋ. ಓಕೆ, ಎಸ್ ಜೈದ್ ಖಾನ್ ಅವರೇ, ಈಗ ಕೆಲವೊಂದು ಹುಡುಗರು ಇರ್ತಾರೆ, ಅವಳು ಬೇಕು ಇನ್ನೊಬ್ಳು ಬೇಕು, ಇಬ್ಬಿಬ್ರು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಅಥವಾ 2 ಲವ್ ಸ್ಟೋರಿಗಳಿರುವಂಥದ್ದು. ಪ್ರೀತಿಯೇ ಅಲ್ಲ ಅದು. ಅವಾಗ್ಲೇ ನೀವು ಕೇಳಿದ್ರಲ್ಲ ಪ್ರಶ್ನೆ, ಅದಕ್ಕೆ ಅದು ತಪ್ಪು. ಅದು ನಮ್ದು ಲಸ್ಟ್ ಅಲ್ಲ, ಲವ್. ಎಕ್ಸಾಕ್ಟ್, ಒಳ್ಳೆ ವರ್ಡ್, ಲಸ್ಟ್. ಅದು ಲಸ್ಟ್ ಆಗೋಯ್ತು, ಲವ್ ಪ್ರೀತಿ ಅಲ್ಲ ಅದು. ಓಕೆ, ಸೊ ರಿಯಲ್ ಲೈಫಲ್ಲಿ ಜೈದ್ ಖಾನ್ ಅವರು ಭಗ್ನ ಪ್ರೇಮಿನ ಅಥವಾ ಈಸಿ ಗೋಯಿಂಗ್ ಕೈಂಡ್ ಆಫ್ ಚಿಲ್ ಪ್ರೇಮಿ? ಅದಕ್ಕೆ ನಾನು ತಂಟೆಗೆ ಹೋಗಲ್ಲ, ನಾನು ಸರಿ ಇಲ್ಲ ಅದಕ್ಕೆ. ಎಸ್, ಮಲಾಯ್ಕ ಅವರೇ, ನಿಮ್ಮ ಒಂದು ಭರತನಾಟ್ಯ ಆ ಒಂದು ಕಾಸ್ಟ್ಯೂಮ್ ಬಗ್ಗೆ, ಆ ಒಂದು ರೋಲ್ ಬಗ್ಗೆ ಹೇಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ರಿ, ಅದ್ರ ಬಗ್ಗೆ ಮಾತಾಡ್ಬೋದಾ ಅಂತ?
ತುಂಬ ಖುಷಿ ನನ್ಗೆ ಆ ಥರ ಕಾಸ್ಟ್ಯೂಮ್ ಹಾಕೊಳ್ಳೋಕೆ. ನಂಗೆ ಆ್ಯಕ್ಚುಲಿ ಟ್ರೆಡಿಷನಲ್ ಅಂದರೆ ತುಂಬ ಇಷ್ಟ, ಸೀರೆ ಗಿರೆ ಉಟ್ಕೊಳಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಕುಂಕುಮ ಎಲ್ಲ. ಸೊ ಫಸ್ಟ್ ಸರ್ ನನಗೆ ಎಂಟ್ರಿ ಸೀನೇ ಟ್ರೆಡಿಷನಲ್ ಭರತನಾಟ್ಯಂ ಕಾಸ್ಟ್ಯೂಮ್ ಅಂದ ತಕ್ಷಣ ಖುಷಿ ಆಗೋದು. ಯಾಕಂದರೆ ಇವತ್ತು ನಾನು ಯೂಶಲಿ ಸ್ಕೂಲಲ್ಲಿ ಭರತನಾಟ್ಯಂ ಕಾಸ್ಟ್ಯೂಮ್ ಹಾಕ್ಸೋದು ಅದೆಲ್ಲ ಸಹಜ ಹಾಕ್ಸೋದು. ನಾನು ಇಲ್ಲಿ ತನಕ ಒಂದ್ಸತಿನೂ ಹಾಕಿಲ್ಲ. ಸೊ ಅದಕ್ಕೆ ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಅವರು ಅದು ಪಿಕಾಕ್ ತರ ಬರಬೇಕು ಅನ್ನೋ ಒಂದು ಪೋಸ್ಚರ್ ಹೇಳಿದ್ರು, ಇದೇ ತರ ಬೇಕು ಅಂದ್ರೆ ನಾವು ಕತೆ ಓಕೆ ಆಗಿದ್ದಿನಾನೇ ಅವ್ರು ನಂಗೆ ಫೋಟೋ ತೋರಿಸಿದ್ರು ಇದೇ ತರ ಬೇಕು ಅಂತ. ಆ ರೇಂಜಿಗೆ ನಾನು ಅಷ್ಟು ಫ್ಲೆಕ್ಸಿಬಲ್ ಆಗಿ ಮಾಡಿಲ್ಲ. ಬಟ್ ಅಲ್ಲೊಬ್ರು ಭರತನಾಟ್ಯಂ ಟೀಚರ್ ಇದ್ರು, ಅವ್ರಿಗೆ ಕೇಳಿದೆ ಅದು ಫೋಟೋ ಅಮ್ಮ ಅದ್ರ ತರ ಎಲ್ಲ ಮಾಡಕ್ಕಾಗಲ್ಲ, ಅದೆಲ್ಲ ಜಿಮ್ನಾಸ್ಟಿಕ್ ಮಾಡೋರು ಅಷ್ಟೇ ಮಾಡಕ್ಕಾಗೋದು, ಇವಾಗ ಏನ್ ಮಾಡ್ತಾ ಇದೆಯಾ ಅದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಸೊ ಔಟ್ಪುಟ್ ಹಾಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ಸರ್, ನಾನು ನೋಡಕ್ ಕಾಯ್ತಾ ಇದ್ದೀನಿ. ಓಕೆ, ಸೂಪರ್ ಸರ್. ಇದು ಜಸ್ಟ್ ಪರ್ಸನಲ್ ಕ್ವೆಶ್ಚನ್, ನೋಡೋಣ ನೀವು ಹೇಗೆ ಆನ್ಸರ್ ಮಾಡ್ತೀರಾ ಅಂತ. ಝೈದ್ ಮಲೈಕಾ ಅಥವಾ ಝೈದ್ ರಚಿತರಾಮ್ ಇಬ್ಬರಲ್ಲಿ ಯಾರ ಒಂದು ಕಾಂಬಿನೇಷನ್ ಕೆಮಿಸ್ಟ್ರಿ ನಿಮಗೆ ತುಂಬಾ ಪರ್ಸನಲ್ ಇಷ್ಟ ಆಯ್ತು? ನನಗೆ ಜಾಯಿದ್ ಮತ್ತೆ ಅನಿಲ್ ಕುಮಾರ್ ಕಾಂಬಿನೇಷನ್ ಫುಲ್ ಆನ್ಸರ್. ನಮ್ಮಿಬ್ರು ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ. ಓಕೆ, ಸೊ ಈ ರೀತಿಯ ಒಂದು ಲವ್ ಸ್ಟೋರಿಗಳಂದ್ರೆ ಇಬ್ರು ಹೀರೋನ್ ಇರೋ ತರ ಹುಡುಗ ತುಂಬಾ ಭಗ್ನ ಪ್ರೇಮಿ ಕಥೆಗಳು ಬಂದಿದೆ. ಸೊ ಈ ಒಂದು ಸಿನಿಮಾ ಎಲ್ಲಾ ಸಿನಿಮಾಗಳಿಗಿಂತ ವಿಭಿನ್ನ ಅಂತ ಅನ್ಸೋದು ಯಾವ ಒಂದು ಎಲಿಮೆಂಟ್ ಇಂದ? ನೀವು ಭಗ್ನ ಪ್ರೇಮಿ ಅಂತ ಅನ್ಕೊಂಡಿದ್ರಲ್ಲ, ಅದರಿಂದ ನೀವು ಹೆಂಗ್ ಅನ್ಕೊಂಡ್ರಿ ಭಗ್ನ ಪ್ರೇಮಿ ಇದ್ರಲ್ಲ ಅವರು? ನೋಡಿದ್ರೆ ಅನಿಸ್ತು ನಮ್ಗೆ. ಅದು ನಿಮ್ ದೃಷ್ಟಿಕೋನ, ಅದೇ ನಿಮ್ಮ ದೃಷ್ಟಿಕೋನ. ಓಕೆ, ಜನ ಏನ್ ಅನ್ಕೊಂಡ್ ಬರ್ತಾರೆ ಅದನ್ನ ಮೀರಿದ್ದು ನಾವು ಇಡೀ ತಂಡ ಕೊಡ್ತೀವಿ, ಖುಷಿ ಪಡಿಸ್ತೀವಿ, ಎಮೋಷನಲ್ ಆಗ್ತಾರೆ, ಕಣ್ಣನ್ಸಲ್ಲಿ ನೀರು ಇಟ್ಕೊಂಡು ಆಚೆ ಹೋಗ್ತಾರೆ. ಅದರಲ್ಲಂತೂ ನಾವು ಪ್ರಾಮಿಸ್ ಮಾಡ್ತೀವಿ. ಓಕೆ, ಎಸ್. ನಿಮ್ಗೆ ಯಾವ ಒಂದು ಎಲಿಮೆಂಟ್ ಇಂದ ಈ ಒಂದು ಸಿನಿಮಾ ಎಲ್ಲದಕ್ಕಿಂತ ತುಂಬಾ ವಿಭಿನ್ನ ಅಂತ ಅನ್ಸುತ್ತೆ? ಕ್ಯಾರೆಕ್ಟರ್ ಬರ್ದಿರೋ ರೀತಿ, ಅದನ್ನ ನಾವು ಅವ್ರು ತೋರಿಸಿರೋ ನಮ್ಮನ್ನ ರೀತಿ, ಅದು ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ. ಬಿಕಾಸ್ ಅದೇ ಏನು ಕ್ಯಾರೆಕ್ಟರ್ಸ್ ಇದೆ ಅದೇ ಸ್ಟೋರಿನ ಮುಂದೆ ತೊಗೊಂಡು ಹೋಗುತ್ತೆ. ಸೊ ಡೆಫಿನೆಟ್ಲಿ ಟಚ್ ಆಗುತ್ತೆ. ಆಮೇಲೆ ನಾವಷ್ಟೇ ಅಲ್ಲ, ಅಚ್ಯುತ್ ಸರ್ ಇದ್ದಾರೆ, ರಂಗಾಯಣ ಸರ್ ಇದ್ದಾರೆ, ಅವರೆಲ್ಲ ನಗ್ಸಕ್ಕೂ ಸೈ ಅಳ್ಸಕ್ಕೂ ಸೈ ಅವರು. ಸೊ ಅವರು ತುಂಬ ಚೆನ್ನಾಗಿ ಅವ್ರ ಬಗ್ಗೆ ಹೇಳಷ್ಟು ದೊಡ್ಡೋಳಲ್ಲ, ಬಟ್ ಎಲ್ಲರೂ ಇರೋದ್ರಿಂದ ಅದೊಂದು ಟೀಮ್ ಎಫರ್ಟ್ ತುಂಬ ಇದೆ. ಓಕೆ ಸರ್, ನಿಮಗೆ ಕತೆ ಅಮ್ಮ, ಕತೆ. ಆಮೇಲೆ ಈಗ ಇನ್ಸಿಡೆಂಟ್ ಏನು ನಾವು ಇಟ್ಕೊಂಡಿದ್ದೀವಲ್ವ, ಪ್ರತಿಯೊಬ್ಬರು ಜೀವನದಲ್ಲಿ ನಡೆದಿರುತ್ತೆ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. 150 ಕೋಟಿಲಿ 150 ಕೋಟಿ ಜನನೂ ಅನುಭವಿಸಿರ್ತಾರೆ. ಓಕೆ, ಲವ್ಲಿ. ಸೊ ಇದಿಷ್ಟು ನಮ್ಮ ಕಲ್ಟ್ ಚಿತ್ರತಂಡದ ಮಾತುಕತೆ ಆಗಿತ್ತು. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ದೇ ಆಗಿರುವಂಥ ಒಂದು ಸ್ಟೈಲಲ್ಲಿ ಇನ್ವೈಟ್ ಕೊಡೋದಾದ್ರೆ ಅಥವಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಏನು ಅನ್ಕೊಂಡು ಬಂದಿರ್ತಾರೋ ಅದಕ್ಕೆ ನಾನು ಮೀರಿ ನಮ್ಮ ಟೀಮ್ ಕಡೆಯಿಂದ, ಸಿನಿಮಾ ಟೀಮ್ ಕಡೆಯಿಂದ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅಂತ. ಅವ್ರು ಏನು ಅನ್ಕೊಂಡಿದ್ರೆ ಅದಕ್ಕಿಂತ ಅದ್ಭುತವಾಗಿ ಅವ್ರು ಫೀಲ್ ಆಗುವಂಥ ಸಿನಿಮಾ ಮಾಡಿದ್ದೀವಿ. ಅವರೇ ಇನ್ನೊಂದು 100 ಜನ ಕಳಿಸೋರು ಹೋಗಿ ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ ಅಂತ ಸಿನಿಮಾ ಮಾಡಿದ್ದೀವಿ. ಬಂದು ನೋಡಿ ಅಂತ ಕೇಳ್ಕೊತೀನಿ. ಅಷ್ಟೇ, ಜನವರಿ 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ. ಒಂದು ಸಿಂಪಲ್ ಲೈನ್ ಇರೋ ಒಂದು ಕಥೆನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅಂಥ ಕಥೆ ಎಲ್ಲರಿಗೂ ರಿಲೇಟ್ ಆಗೋದ್ರಿಂದ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಜನವರಿ 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ. ನನ್ನ ಮೇಲೆ ಕರ್ನಾಟಕ ಜನ ಏನು ನನ್ನ ಮೇಲೆ ನಂಬಿಕೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಅದನ್ನು ಉಳಿಸ್ಕೊಳ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇದೆ. ಜನವರಿ 23ಗೆ ನನ್ನ ಕಲ್ಟ್ ಸಿನಿಮಾ ಬಿಡುಗಡೆ ದಯವಿಟ್ಟು ನೀವು ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ಯಶಸ್ವಿ ಜೊತೆ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಒಂದು ಸಿನಿಮಾದಲ್ಲಿ ನಿಮ್ಮದೇ ಓನ್ ವಾಯ್ಸ್ ಡಬ್ಬಿಂಗ್ ಆಗಿರೋದಲ್ವಾ? ಓಕೆ, ಸೊ ಎಲ್ಲ ಕಡೆ ಒಂದು ಮಾತಿದೆ, ಅಂದರೆ ಮೈನಾರಿಟೀಸ್ಗಳು ಜಾಸ್ತಿ ಕನ್ನಡ ಮಾತಾಡೋದಿಲ್ಲ ಅಂತ ಒಂದು ಅಳಲನ್ನತಕ್ಕಂಥ ನಾವು ಹೇಳ್ಬೋದು. ಸೊ ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ತಪ್ಪು. ಅದು ಯಾರೇ ಇರಲಿ, ಮೈನಾರಿಟಿ ಅಂತ ಅಲ್ಲ, ಯಾವನೇ ಇರಲಿ, ಯಾರೇ ಇರಲಿ, ಕನ್ನಡ ಭಾಷೆನ ಬಿಟ್ಕೊಟ್ರೆ ಅದು ಅವ್ರಿಗಂತೂ ಒಳ್ಳೇದಾಗಲ್ಲ. ಅವ್ರ ನಿಯತ್ತವ್ರಲ್ಲ ಅಂಥೇಳಿ, ಅವ್ರ ತಾಯಿಗೆ ಅವ್ರ ನಿಯತ್ತಿಂದ ಬೇರೆಯವ್ರ ನಿಯತ್ತಿರ್ತಾರ, ಅಷ್ಟೇ ನೀವು ಲೆಕ್ಕ ಹಾಕ್ಕೊಳ್ಳಿ. ತಪ್ಪು, ಅದು ಯಾರೇ ಮಾಡೋದು ತಪ್ಪು. ಸೊ ಕನ್ನಡದ ಬಗ್ಗೆ ಇವರ ಒಂದು ನಿಲುವು, ಕನ್ನಡದ ಅದ್ಭುತ ನಟರಲ್ಲಿ ನೀವೊಬ್ಬರು ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ಈ ಒಂದು ನಿಲುವಿನಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್ ವೀಕ್ಷಕರೇ, ಜನವರಿ 23ಕ್ಕೆ ಈ ಒಂದು ಕಲ್ಟ್ ಸಿನಿಮಾ ರಿಲೀಸ್ ಆಗಲಿಕ್ಕೆ ರೆಡಿ ಆಗಿದೆ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗಿ ಸಿನಿಮಾವನ್ನ ಥಿಯೇಟರಲ್ಲೇ ಹೋಗಿ ನೋಡೋಣ, ಕನ್ನಡ ಸಿನಿಮಾವನ್ನ ಸಂಭ್ರಮಿಸೋಣ, ಗೆಲ್ಸೋಣ ಅಂತ ಹೇಳ್ತಾ, ಸೊ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಮಿಸ್ಟರ್ ಡಿ ಪಿಕ್ಚರ್ ಯೂಟ್ಯೂಬ್ ಚಾನೆಲ್. ಸೈನಿಂಗ್ ಆಫ್, ಆಂಕರ್ ಸೌಜನ್ಯ ಅಶೋಕ್. ಥ್ಯಾಂಕ್ ಯು.